ಯಡಿಯೂರಪ್ಪನವ್ರ ಮನೆ ಕಳ್ತನ ಮಾಡಿದ್ರು. ಹೌದು ಹೌದು. ನಾನು ಲೈನಾಗಿ ಮನಿ ಹೊಡ್ಕೊಂತ ಹೋಗೋಣ. ಆ ಟೈಮ್ನಾಗ ಯಡಿಯೂರಪ್ಪನ ಮನಿನೂ ಇತ್ತು. ಅವಾಗ ಇವನ್ನ ಗುಂಡಿಟ್ಟು ಹೊಡಿಬೇಕಾಗಿತ್ತು ಬೋಳಿ ಮಗನಿಗೆ ಅಂತಂದು ಅವ್ರು ಬೈದ್ರು ಪೊಲೀಸರ ಎದುರಿಗೆ. ಇಂಥವ್ರನ್ನೆಲ್ಲ ಸಮಾಜದಲ್ಲಿ ಬಿಡೋದು ತಪ್ಪು. ನಾನೇ ಪೊಲೀಸ್ ಅಧಿಕಾರ ಆಗಿದ್ರೆ ಗುಂಡಿಟ್ಟು ಹೊಡಿತಿದ್ದಿ ಅವನಿಗೆ ಅಂದ್ರೆ ನಾನು ನಗಾಕತ್ತಿದ್ದೆ. ಕಳ್ಳ ಕಷ್ಟಕ್ಕ ಸುಖಕ್ಕ ಚಟಕ್ಕೆ ಏನೋ ಕಳ್ತನ ಮಾಡಿ ಇವತ್ತ ಬೇಡಿ ಹಾಕೊಂಡು ನಾಯಿ ತರ ಹಾಕೊಂಡು ಹೋಗ್ತಿರಲ್ಲ, ದೇಶನ ಕೊಳ್ಳೆ ಹೊಡಿತಾರಲ್ಲ MP MLಗಳು ಅಂತವ್ರಿಗೆ ನೀವು ಸರ್ಕಾರ ಸನ್ಮಾನ ಮಾಡ್ತೈತಿ. ನಾನು ಇವ್ರು ಹೊಡಿಬಾರ್ದು, ಸರ್ಕಾರಕ್ಕೆ ಕೆರತ ಹೊಡಿಬೇಕು ಅಂತಂದ ಜನ ಕರ್ಕೊಂಡು ಯುದ್ಧಕ್ಕೆ ಹೋಗ್ಬಾರ್ದು. ಸಿಗ್ಲಿ ಬಸ್ ನಂಗೆ ಕೈಯಲ್ಲಿ ಆಧಾರ ಇಟ್ಕೊಂಡು ಹೋರಾಟ ಮಾಡಿದ್ರೆ ಎಲ್ಲ ನ್ಯಾಯ ಸಿಗ್ತೈತಿ. ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಮನೆ ಕಳ್ತನ ಮಾಡಿದ್ರು. ಹೌದು. ಹೆಂಗೆ ಅದು ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು? ಯಾವ ತರ ಅಂದ್ರೆ ನಾನು ಈಸೂರಲ್ಲೇ ಮದುವೆ ಆಗಿದ್ದೆ. ಯಡಿಯೂರಪ್ಪನ ಮನೆ ಇದೆ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ನಾನು ಲೈನಾಗಿ ಮನಿ ಹೊಡ್ಕೊಂತ ಹೋಗೋಣ. ಆ ಟೈಮ್ನಾಗ ಯಡಿಯೂರಪ್ಪನ ಮನಿನೂ ಇತ್ತು. ಆದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ. ಪೊಲೀಸ್ನವ್ರು ಕರ್ಕೊಂಡು ಅವ್ರ ಮನಿಗ್ ಹೋಗಿದ್ದು ಕರೆ, ಯಡಿಯೂರಪ್ಪರ ಕೂಟ ನಾನು ಮಾತಾಡಿದ್ದು ಕರೆ. ಆದ್ರೆ ಅವ್ರಿಗೆ ಅದು ಯಾವ ಲೆಕ್ಕ, ಈ ಕಂಪ್ಲೇಂಟ್ ಕೊಟ್ರಂತ ತಿಳ್ಕೊ. ಅವಾಗ ಇವನ್ನ ಗುಂಡಿಟ್ಟು ಹೊಡಿಬೇಕಾಗಿತ್ತು ಬೋಳಿ ಮಗನಿಗೆ ಅಂತಂದು ಅವ್ರು ಬೈದ್ರು ಪೊಲೀಸರ ಎದುರಿಗೆ. ಯಾರು ಯಡಿಯೂರಪ್ಪನವ್ರು. ಇಂಥವ್ರನ್ನೆಲ್ಲ ಸಮಾಜದಲ್ಲಿ ಬಿಡೋದು ತಪ್ಪು. ನಾನೇ ಪೊಲೀಸ್ ಅಧಿಕಾರ ಆಗಿದ್ರೆ ಗುಂಡಿಟ್ಟು ಹೊಡಿತಿದ್ದಿ ಇವನಿಗೆ ಅಂದ್ರೆ ನಾನು ನಗಾಕತ್ತಿದ್ದೆ. ಯಾಕೆ ನಗ್ತೀವೋ ಅಂತ ಕೇಳಿದ್ರು ಅವ್ರು ಕೆಲವೊಬ್ರು. ನಗ್ತಾನಲ್ರಿ ಇವನ ಅಂದ. ಮತ್ ಇನ್ನೇನ್ ಮಾಡ್ಬೇಕು, ಈ ಕಳ್ಳ ಕಷ್ಟಕ್ಕ ಸುಖಕ್ಕ ಚಟಕ್ಕೆ ಏನೋ ಕಳ್ತನ ಮಾಡಿ ಇವತ್ತ ಬೇಡಿ ಹಾಕೊಂಡು ನಾಯಿ ತರ ಹಾಕೊಂಡು ಹೋಗ್ತಿರಲ್ಲ, ಅದೇ ತರ ಖುಷಿಗಾಗಿ ದೇಶನ ಕೊಳ್ಳೆ ಹೊಡಿತಾರಲ್ಲ MP MLಗಳು ಅಂತವ್ರಿಗೆ ನೀವು ಸರ್ಕಾರ ಸನ್ಮಾನ ಮಾಡ್ತೈತಿ. ನಾನು ಇವ್ರು ಹೊಡಿಬಾರ್ದು, ಸರ್ಕಾರಕ್ಕೆ ಕೆರತ ಹೊಡಿಬೇಕು ಅಂತಂದ ಈ ಲೆಕ್ಕದಲ್ಲಿ ನಾನು ಮಾತಾಡಿದಂತ ಬಸ್ಯ ಇದೀನಿ. ಯಾಕಂದ್ರೆ ಇವತ್ತು ನಾನು ರಾಷ್ಟ್ರೀಯ ಧ್ವಜ ಹಿಡ್ತಿದ್ದೀನಿ, ಕನ್ನಡ ಧ್ವಜ ಹಿಡಿದೀನಿ, ಅವೇ ನನ್ನ ಉಸಿರು. ಇವರೆಲ್ಲ ಧ್ವಜ ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಛತ್ರಪತಿ ಶಿವಾಜಿ ಹಂಗ, ರಾಣಾ ಪ್ರತಾಪ್ ಸಿಂಗ್ ನಂಗ, ಸಂಗೊಳ್ಳಿ ರಾಯಣ್ಣಂಗ ಜನ ಕರ್ಕೊಂಡು ಯುದ್ಧಕ್ಕೆ ಹೋಗ್ಬಾರ್ದು. ಸಿಗ್ಲಿ ಬಸ್ ನಂಗೆ ಕೈಯಲ್ಲಿ ಆಧಾರ ಇಟ್ಕೊಂಡು ಹೋರಾಟ ಮಾಡಿದ್ರೆ ಎಲ್ಲ ನ್ಯಾಯ ಸಿಗ್ತೈತಿ. ಅದಕ್ಕೋಸ್ಕರ ನಾನು ಸತ್ಯನೇ ಹೇಳ್ತೀನಿ. ಈ ಕೇಸ್ನಲ್ಲಿ ನಾನು ಆ ಮಹಿಳೆಗೆ ನ್ಯಾಯ ಒದಗಿಸಿ ಕೊಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನನ್ನ ಕೈಯ ದಾಖಲಾತಿಗಳು 14 ವರ್ಷದಿಂದ ನಿಮ್ಮ ಮೇಲೆ ಯಾವ್ದು ಪ್ರಕರಣ ಯಾವ್ದು ಆಗಿಲ್ಲ. ವರ್ಷಗಳಿಂದ ಯಾವುದೇ ಪ್ರಕರಣ ಯಾವ್ದು ಒಂದು ಪ್ರಕರಣನೂ ಯಾಕಾಗಿಲ್ಲ ಅಂದ್ರೆ ಸಿಗ್ಲಿ ಬಸ್ಸಿನ ಮೇಲೆ ಪೊಲೀಸ್ನವ್ರಿಗೆ ಅಷ್ಟ್ ನಂಬಿಕೆ ಐತಿ. ಅದೇ ನಂಬಿಕೆ ಹೆಂಗ್ ನಂಬಿಕೆ ಅಂದ್ರೆ ನಾನು ಸಿಕ್ಕಾಕೊಂಡಾಗ ಸತ್ಯ ಹೇಳ್ಬಿಡ್ತೀನಿ. ಯಾಕಂದ್ರೆ ಹೊಡ್ತಾ ತಿನ್ನಂಗಿಲ್ಲ ನಾನು. ನೋಡ್ರಿ, ನನ್ನ ಕೆಲಸ ನನಗೆ ಎಷ್ಟು ದಿನ ನಾ ಹೊರಗಡೆ ಕಳ್ತನ ಮಾಡ್ತೀನಿ ಅಷ್ಟು ದಿನ ನಾ ಎಂಜಾಯ್ ಮಾಡ್ತೀನಿ. ಮತ್ತೆ ಜೈಲ್ನಾಗಿದ್ದಾಗ ಬಿದ್ದಿದ್ ಬಾಳಿನ ಸಿಪ್ಪಿತ್ತಿನ ಜೀವನ ಮಾಡ್ತೀನಿ. ನನಗೆ ಕಷ್ಟನೂ ಗೊತ್ತು, ಸುಖನೂ ಗೊತ್ತು. ನನಗೆ 2 ಮಂದಿ ಹೆಂಡ್ರು. ಒಬ್ಬಾಕಿ ಮದುವೆ ಆಗಿದ್ದೆ ಕುರುಬರಕಿನ. ಆಕಿ ಒಂದ್ ಮಗ ಇದ್ದ. ಆಕಿ ಓಡಿ ಹೋಗ್ಬಿಟ್ಲಿ ಇನ್ನೊಬ್ಬನ ಜೊತೆಲೆ. ಆಮೇಲೆ ನಾನು ಮುಸ್ಲಿಮ್ಸ್ನಾಕಿನ ಮದುವೆ ಆದೆ. ಮದುವೆ ಆದಾಗ ನಮ್ಮಪ್ಪ ವೀರ್ ಶೈವ, ನಮ್ಮವ್ ಕುರುಬರಕಿ, ನನ್ನ ಹೆಂಡತಿ ಸಾವ್ರಕಿ. ಅವಾಗ ನಾನೇನ್ ಮಾಡಿದೆ, ಇದ್ದಾಗ ಹೆಂಡತಿ ಇದ್ದಾಗ ನಾ ತಾಜ್ ಮಹಲ್ ಕಟ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ತರನ ನನ್ನ ಆಸ್ತಿ ಎಲ್ಲ ನನ್ನ ಹೆಂಡತಿಗೆ ಬರದೆ. ಆಮೇಲೆ ಆಕಿಗೆ ಒಂದು ಸ್ಥಾನ ಬೇಕಾಗಿತ್ತು. ಅದಕ್ಕೆ 58 ವರ್ಷ ಇತಿಹಾಸ ಇಲ್ದಂತ ಸಿಗ್ಲಿ ಗ್ರಾಮದಾಗ ಮುಸ್ಲಿಂ ವಾರ್ಡ್ನಲ್ಲಿ ಮುಸ್ಲಿಂ ಇಲ್ದಂತ ವಾರ್ಡ್ನಾಗ ನನ್ನ ಹೆಂಡತಿನ ನಿಲ್ಲಿಸಿ, ಅದು ಪಕ್ಷೇತರ ನಿಲ್ಲಿಸಿ ಓಟ್ ಹಾಕ್ರಿ, ಇಲ್ಲಾಂದ್ರೆ ನಿಮ್ ಮನೆ ದುಡ್ಡು ಬಂಗಾರ ಎಲ್ಲ ಮಾಯಕತ್ ನೋಡ ಅಂತ ಹೇಳಿ ಓಟ್ ಹಾಕಿ ಗೆಲ್ಲಿಸ್ಬಿಟ್ರು.